ನಮಸ್ಕಾರ ಎಲ್ರಿಗೂ. ಲಾಸ್ಟ್ ವೀಡಿಯೋಸಲ್ಲಿ ಅನ್ಬಾಕ್ಸಿಂಗ್ ಮಾಡಿರೋದು ನೋಡಿದ್ದೀರ. ಇವಾಗ ಏನು ಮಾಡೋಣ ಅಂದರೆ ಲೆನ್ಸ್ ಗಾರ್ಡ್ಸ್ ಹಾಕೋಣ. ಅದಾದಮೇಲೆ ಮೆಮೊರಿ ಕಾರ್ಡ್ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ತೋರಿಸ್ತೇನೆ. ನನಗೂ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ, ಸೊ ಸ್ಟಾರ್ಟ್ ಮಾಡೋಣ ಒಂದೊಂದಾಗಿ. ಓಕೆ, ತೊಗೊಂಡೆ. ಫಸ್ಟು ಮೆಮೊರಿ ಕಾರ್ಡಿಂದು ಈ ಕಡೆ ಬರುತ್ತೆ. ಮೆಮೊರಿ ಕಾರ್ಡ್ ಆಮೇಲೆ ಹಾಕೋಣ. ಅದಕ್ಕಿಂತ ಮುಂಚೆ ಲೆನ್ಸ್ ಕಾರ್ಡ್ಸ್ ಹಾಕ್ಬಿಡೋಣ. ಅದಕ್ಕೆ ಇದು ತೆಗಿಬೇಕಾಗತ್ತೆ. ತೆಗೆದುಬಿಟ್ಟು ಅದರ ಒಂದು ಕ್ಲಾತ್ ಕೊಟ್ಟಿರಲ್ಲ, ಅದರಲ್ಲೇ ಒಂದು ವೈಪ್ ಮಾಡಿ ಏನೇ ಧೂಳೇನೇ ಇದ್ರೂ ಬೇಡ ತೆಗೆದುಬಿಡತ್ತು. ಒಂದು ಸತಿ ಹುರುಬ್ಕೊಳ್ಳಿ ಕ್ಲೀನಾಗಿ. ಹುರುಬ್ಕೊಂಡ್ಮೇಲೆ ಈ ಗಾರ್ಡ್ಸ್ ಇದೆಯಲ್ಲ, ಈ ಗಾರ್ಡ್ಸನ್ನು ನಾನು ಆಗಲೇ ಕ್ಲೀನ್ ಇದೆ ಅದು, ಅದನ್ನು ಇನ್ನೂ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ಬ್ಲೂ ಕಲರ್ ಡಾಟ್ ಇದೆಯಲ್ಲ, ಇದು ಆ್ಯಕ್ಚುಲಿ ನಮಗಿಲ್ಲಿ ಸೆಂಟ್ರಿಗೆ ಬರಬೇಕು, ಅದು ನಮ್ಮ ಆ್ಯಂಗಲ್. ಸೊ ಇದನ್ನು ಫಸ್ಟ್ ಏನು ಮಾಡೋಣ ಅಂದರೆ ಇಲ್ಲಿ ಇಟ್ಕೊಂಡ್ಬಿಟ್ಟು ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸೋಣ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಬ್ಲೂ ಕಲರ್ದು ಡಾಟ್ ಇದೆಯಲ್ಲ, ಅದು ಬಂದು ಇಲ್ಲಿ ಕ್ಲೀನಾಗಿ ಕೂತ್ಕೋತು. ಸೊ ದಟ್ ಮೀನ್ಸ್ ಇದು ಲಾಕ್ ಆಗಿದೆ ಅಂತ ಅರ್ಥ. ಸೊ ಸೇಮ್ ಥಿಂಗ್ ನಾವೇನು ಮಾಡೋಣ, ಇನ್ನೊಂದು ಕಡೆನೂ ಮಾಡೋಣ. ಇದ್ರ ರ್ಯಾಪರ್ ತೆಗಿಯೋಣ. ಕ್ಲೀನಾಗಿ ಧೂಳೆಲ್ಲ ಹೋಗಲಿ ಅಂತ ಉಟ್ಕೋತಾ ಇದ್ದೀನಿ. ಇದು ಆಯಿತು. ಇಲ್ಲೂ ಸೇಮ್ ಫಂಡ. ಸೊ ಸೇಮ್ ಅಲ್ಲಿ ತೋರಿಸ್ದೆ ಅಲ್ಲ, ನಮ್ಮದಿಲ್ಲಿ ಬ್ಲೂ ಡಾಟ್ ಇದೆ ನೋಡಿ. ಬ್ಲೂ ಡಾಟನ್ನು ಇಲ್ಲಿ ಬ್ಲ್ಯಾಕ್ ಡಾಟಿಗೆ ಬರೋ ತನಕ ಮಾಡಬೇಕು. ಬ್ಲ್ಯಾಕ್ ಹೋಲ್ ಇದ್ದಂಗೆ ಇದೆಯಲ್ಲ ಅಲ್ಲಿಗೆ. ಸೊ ಕ್ಲೀನಾಗಿ ಇಟ್ಕೊಂಡ್ಬಿಟ್ಟು ಏನು ಮಾಡ್ತೀನಿ ಅಂದರೆ, ನಾನೀಗ ಇಟ್ಕೊಂಡು ಆ್ಯಂಟಿ ಕ್ಲಾಕ್ ವೈಸ್ ಒಂದು ತಿರುಗಿಸ್ತೀನಿ. ಓಕೆ, ಟಕ್ ಅಂತ ಸೌಂಡ್ ಬಂತು. ಇದು ಲಾಕ್ ಆಗಿದೆ. ಸೊ ಈಗ ನೀವು ನೋಡ್ತಾ ಇರೋಂಗೆ ಎರಡು ಕಡೆನೂ ಲೆನ್ಸಿಗೆ ಗಾರ್ಡ್ಸ್ ಹಾಕಿದ್ದೀನಿ. ಇದು ಪ್ಯಾಕೇಜ್ ಜೊತೆ ಬಂದಿರೋದು. ಇದಕ್ಕಿನ್ನೂ ಪ್ರೀಮಿಯಮ್ ಲೆನ್ಸ್ ಎಲ್ಲ ಬೇಕು ಅಂದರೆ ಅದೂ ಸಿಗುತ್ತೆ, ಇಲ್ಲ ಅಂತ ಅಲ್ಲ. ಇಲ್ಲಿ ನೋಡಿ, ಇದು ಬ್ಯಾಟ್ರಿ ಮೇಲೆ ಬರ್ದಿದೆಯಲ್ಲ, ಅನ್ಪ್ಲಗ್ ದಿ ಬ್ಯಾಟ್ರಿ ಆ್ಯಂಡ್ ಇನ್ಸರ್ಟ್ ಎ ಮೈಕ್ರೋ ಎಸ್ ಡಿ ಕಾರ್ಡ್ ದಟ್ ಮೀಟ್ಸ್ UHS 1 V30 ಸ್ಟ್ಯಾಂಡರ್ಡ್ಸ್. ನೀವು ಮೈಕ್ರೋ ಎಸ್ ಡಿ ಕಾರ್ಡ್ ತೊಗೋಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಕ್ಲಿಯರ್ ನೋಡ್ಕೊಳ್ಳಿ, ಯಾವುದೋ ತೊಗೊಳೋದು ಬೇಡ. SanDisk Extreme Pro 256 ಇಸ್ ಫೈನ್ ಎನಫ್. ಸುಮ್ಮನೆ 1 TB ಎಲ್ಲ ಹೋಗಬೇಡಿ, ಬಿಕಾಸ್ ಮೈಕ್ರೋ ಎಸ್ ಡಿ ಕಾರ್ಡ್ಸ್ ಎಲ್ಲ ಕರಪ್ಟ್ ಆಗ್ಬೋದು. ಸೊ ನಿಮಗೆ 1 TB ಬೇಕು ಅಂದರೆ ಬೇಕಾದ್ರೆ 4 256 GB ತೊಗೊಳ್ಳಿ. ದಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಸೊ ಸ್ಪೀಡು ನಿಮಗೆ ಮೇನ್ಲಿ 200 Mbps ಇರಬೇಕು. ಆಮೇಲೆ 256 GB ನನಗೆ ಪ್ರಿಫರಬಲ್. ಆ್ಯಂಡ್ ಇದು ಸ್ವಲ್ಪ ಫಾಸ್ಟ್ ಇರುತ್ತೆ, ಎಲ್ಲದಕ್ಕೂ ಫಾಸ್ಟಾಗಿ ವರ್ಕ್ ಆಗುತ್ತೆ. ಆ್ಯಂಡ್ V30 ಆವಾಗಲೇ ನಾನು ಹೇಳಿದೆ ಅಲ್ವಾ, ಅದು V30 ಎಸ್ ಡಿ ಕಾರ್ಡ್. ಇಲ್ಲಿ ನೋಡ್ತಾ ಇದ್ದರೆ ನಿಮಗೆ ಕಾಣ್ತಾ ಇದೆ ಎಸ್ ಡಿ ಕಾರ್ಡ್ ಮೇಲೆ V30. ಆ್ಯಂಡ್ SanDisk ಸೂಪರ್, ಇದು ಸಾಕಾಗಿರುತ್ತೆ. ಸೊ ಫಸ್ಟ್ ಏನು ಮಾಡೋಣ, ಇದು ನಮಗೆ ಬೇಡ, ಇದನ್ನು ಸ್ಟಿಕ್ಕರನ್ನು ತೆಗೆದು ಬಿಡೋಣ, ಆಯಿತಾ. ಈಗ ನಾನು ಅದೆಲ್ಲ ಹಾಕಿಟ್ಟಿದ್ದೀನಲ್ಲ, ಸೊ ಹಾಗಾಗಿ ಇವಾಗ ನಾನು ಕ್ಲೀನಾಗಿ ಇಡ್ಬೋದು, ಇಲ್ಲಿ ಏನೂ ಆಗಲ್ಲ. ಬಟ್ ಆದರೂ ನಾವೇನು ಮಾಡೋಣ, ಒಂದು ಕ್ಲಾತ್ ಹಾಕ್ಬಿಟ್ಟು ಅದ್ರ ಮೇಲೆ ಸದ್ಯಕ್ಕೆ ಪ್ಲೇಸ್ ಮಾಡೋಣ. ನಾನು ಏನು ಮಾಡ್ತೀನಿ ಅಂದರೆ, ಎಸ್ ಡಿ ಕಾರ್ಡ್ ಇದೆಯಲ್ಲ, ಅದನ್ನು ಕಟ್ ಮಾಡ್ಕೋತೀನಿ ಕ್ಲೀನಾಗಿ. ಓಕೆ, ಇವರಿಲ್ಲಿ ರೀಡರ್ ಕೂಡ ಕೊಟ್ಟಿದ್ದಾರೆ. ಸೊ ಈಗ ನಾವೇನಾದರೂ ಲ್ಯಾಪ್ಟಾಪಿಗೆ ಹಾಕಿ ಇದು ಮಾಡಬೇಕು ಅಂದರೆ ಅದರದ್ದು ಸೈಡಿಗೆ ರೀಡರ್ ಕೂಡ ಇದೆ. ಓಕೆ, ಇದು ಕೂಡ ಕವರ್ ಆದಂಗಿದೆ. ಸದ್ಯಕ್ಕೆ ನನಗಿದೆ ಸಾಕು. ಸೊ ಹಾಗಾಗಿ ಇದನ್ನೇ ತೊಗೋತಾ ಇದ್ದೀನಿ. ಇದನ್ನು ಬೇಕಾದ್ರೆ ಆಮೇಲೆ ನೋಡ್ಕೊಂಡ್ರೆ ಆಯಿತು.
ಬೇಡ ಅದು ನೋಡಿ. ಅದನ್ನು ಸ್ಮಾಲ್ SD ಕಾರ್ಡನ್ನ ಇದರೊಳಗಡೆ ಹಾಕಿ ಅದನ್ನು ಲ್ಯಾಪ್ಟಾಪಲ್ಲಿ ರೀಡ್ ಮಾಡ್ಕೊಬೋದು. ಸೊ ಈಗ ನಾವೇನು ಮಾಡಿದ್ವಿ ಅಂದರೆ, ನೀವು ನೋಡ್ದಂಗೆ ಇನ್ಸರ್ಟ್ ತೆಗೆದ್ವಿ, ಅದನ್ನು ಲೆನ್ಸ್ ಹಾಕಿದ್ವಿ, ಎರಡು ಕಡೆನೂ ಲೆನ್ಸ್ ಗಾರ್ಡ್ ಹಾಕಿದ್ವಿ. ಇವಾಗ ಮೈಕ್ರೋ SD ಕಾರ್ಡಲ್ಲ, ಇದನ್ನು ಒಂದು ಕಡೆ ಇಟ್ಕೋತೇನೆ. ಇದನ್ನು ತೊಗೊಂಡು ಮತ್ತೆ ಆವಾಗಲೇ ತೋರಿಸಿರೋ ಹಾಗೆ ಇದನ್ನು ಎರಡು ಕಡೆಯಿಂದ ಪ್ರೆಸ್ ಮಾಡಿದ್ರೆ ಬ್ಯಾಟ್ರಿ ಬರುತ್ತೆ. ಬ್ಯಾಟ್ರಿ ತಗೊಂಡು ಇಟ್ಕೋತೀನಿ. ಅದಾದಮೇಲೆ ಇಲ್ಲಿ SD ಕಾರ್ಡ್, ಇಲ್ಲಿ ಸ್ಲಾಟ್ ಇದೆ. ಮೋಸ್ಟ್ಲಿ ಹೀಗೆ ಅಂದ್ಕೋತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಳಗಡೆ ಸಿಂಬಲ್ ಇದೆ ಹೇಗೆ ಹಾಕಬೇಕು ಅಂತ. ಹಾಗೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು ಪ್ರೆಸ್ ಕೊಡೋಣ. ಓಕೆ, ಕ್ಲೀನಾಗಿ ಲಾಕ್ ಆಯಿತು SD ಕಾರ್ಡ್ ಸ್ಲಾಟಲ್ಲಿ. ಈಗ ಮತ್ತೆ ನಾನು ಮುಂಚೆ ಹೇಳಿರೋ ಹಾಗೆ ಬ್ಯಾಟ್ರಿನ ಫಿಕ್ಸ್ ಮಾಡಿ ಒಂದು ಪ್ರೆಸ್ ಕೊಡ್ತೀನಿ ಕ್ಲೀನಾಗಿ. ಅದು ಎಲ್ಲೋ ಸ್ಪಾಟ್ ಹೋಗಬೇಕು. ಸೊ ಈಗ ನಮ್ಮ ಇನ್ಸ್ಟಾ 360 ರೆಡಿ ಇದೆ. ನಾನು ಇನ್ನೂ ಚಾರ್ಜ್ ಮಾಡಿಲ್ಲ ಇದನ್ನು. ಒಂದು ಚಾರ್ಜಿಗೆ ಅಂತ ಇಡ್ತೀನಿ, ಆಮೇಲೆ ಗೊತ್ತಾಗುತ್ತೆ ಹೇಗೆ ಅಂತ. ಇದನ್ನು ನಾನು ಸದ್ಯಕ್ಕೆ ಇದನ್ನು ತೆಗಿಯೋಕ್ಕೆ ಹೋಗಲ್ಲ, ನಮ್ಮದು ಸ್ಕ್ರೀನ್ ಗಾರ್ಡನ್ನು. ನಾನೊಂದು ಆರ್ಡ್ರ್ ಮಾಡಿದ್ದೀನಿ, ಟೆಂಪರ್ಡ್ ಗ್ಲಾಸ್, ತುಂಬ ಹುಡುಕಿ. ಅದರಲ್ಲಿ ರಿವ್ಯೂಸ್ನೂ ಇರಲಿಲ್ಲ, ಬಟ್ ಇರಲಿ ಅಂತ ರಿಸ್ಕ್ ತೊಗೊಂಡು ಆರ್ಡ್ರ್ ಮಾಡಿದ್ದೀನಿ. ಅದು ಮೋಸ್ಟ್ಲಿ ಇನ್ನೊಂದು 2-3 ದಿನದಲ್ಲಿ ಬರ್ಬೋದು. ನಾನು ಅದು ಬಂದಿದ ತಕ್ಷಣ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನಾನು ಆ್ಯಕ್ಚುಲಿ ಈ ವೀಕೆಂಡ್ ಕೂರ್ಗಿಗೆ ಹೋಗ್ತಾ ಇದ್ದೇನೆ ಒಂದು 3 ದಿನ. ಅದಕ್ಕೆ ತೊಗೊಂಡೋಗ್ಬೇಕೋ ತೊಗೊಂಡೋಗ್ಬಾರ್ದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಇದನ್ನು. ಸೊ ನಾನು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಬಂದಿರುತ್ತೆ ಸ್ಕ್ರೀನ್ ಗಾರ್ಡ್ ಕೂಡ. ಅದು ಹಾಕ್ಬಿಟ್ಟು ಆಮೇಲೆ ತೋರಿಸ್ತೀನಿ. ಅದಕ್ಕೆ ಮುಂಚೆ ಎಲ್ಲರೂ ಫಸ್ಟ್ ಹೋಗಿ ಬಿಯರ್ಡೆಡ್ ರೆಡ್ಡರಲ್ಲಿ ಫಾಲೋ ಮಾಡ್ಕೊಳ್ಳಿ. ಬರೀ ಯೂಟ್ಯೂಬಲ್ಲೇ ಅಲ್ಲ, ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಟ್ವಿಟರಲ್ಲೂ ಇದ್ದೀನಿ. ಸೇಮ್ ನೇಮ್, ದಿಸ್ ಈಸ್ ಮೈ ಸ್ಟುಡೋ ನೇಮ್ ಆನ್ಲೈನಲ್ಲಿ. ನನಗೆ ಯಾರ್ಯಾರು ಗೊತ್ತಿರ್ತೀರ ಅವರಿಗೆಲ್ಲ ಗೊತ್ತು ನಾನು ಯಾವುದ್ಯಾವುದ್ರಲ್ಲಿ ಇನ್ವಾಲ್ವ್ ಆಗಿರ್ತೀನಿ ಅಂತ, ಯಾವ್ಯಾವ ಕಾಸಸ್ಸಲ್ಲೇ. ನೀವು ಫಾಲೋ ಮಾಡ್ಕೊಂಡು ನಿಮಗೂ ಅಪ್ಡೇಟ್ ಸಿಗ್ತಾ ಇರುತ್ತೆ. ಅಲ್ಲಿ ತನಕ ಬೋನಸಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಮಜಾ ಮಾಡಿ. ಲೈಫನ್ನು ತುಂಬ ಸೀರಿಯಸ್ ಆಗಿ ತೊಗೊಬೇಡಿ. ಎಂಜಾಯ್ ದಿ ಮೂಮೆಂಟ್. ಬಾಯ್.